ಗಲೀಜ್ನ ಯಾವ ರೀತಿ ಅವರು ವಲ್ಗರ್ ಲ್ಯಾಂಗ್ವೇಜ್ ಮಾಡಿದ್ರೆ ನಮ್ಮ ಸಂಸ್ಕೃತಿ ಅಲ್ಲ, ಕಾಂಗ್ರೆಸ್ ಲೀಡರ್ ಸಂಸ್ಕೃತಿ ಅಲ್ಲ ಅವ್ರ ಥರ ಮಾತಾಡೋಕ್ಕೆ. 420 ಕೇಸ್ ಹಾಕ್ಸ್ಕಿರೋಂಡಿರೋನು ಕೊತ್ತೂರು ಮಂಜುನಾಥ್ಗೂ ಅಜಗಜ ಅಂತ. ಕೊತ್ತೂರು ಮಂಜುನಾಥ್ ಒಂದು ಬೆಟ್ಟ, ಸುಮಾರು ಜನ ಬಡವರಿಗೆ ಸಹಾಯ ಮಾಡಿರೋರು, ಸುಮಾರು ಜನ ಮದುವೆಗಳು ಹೆಣ್ಮಕ್ಳು ಮದುವೆ ಮಾಡಿರೋಂಥವ್ರು. ಕೊತ್ತೂರು ಮಂಜುನಾಥ್ ಏನಂತ ಇಡೀ ಜಿಲ್ಲೆಗೆ ಗೊತ್ತು, ಮುಬಾರಕ್ ಏನಂತ ಇಡೀ ಜಿಲ್ಲೆಗೆ ಗೊತ್ತು. ಸುಮಾರು ಕೇಸ್ಗಳು ಹಾಕ್ಸ್ಕೊಂಡು ಫ್ರಾಡು, ಚೀಟಿಂಗು, ಬೆಟ್ಟಿಂಗು ಇವೆಲ್ಲ ಮಾಡಿರೋಂಥದ್ದು ಮುಬಾರಕ್. ಅವನಿಗೆ ಅರ್ಹತೆ ಯೋಗ್ಯತೆ ಏನಾದರೂ ಇದೆಯಾ ಮಂಜುನಾಥ್ ಮಾತಾಡೋದು? ಮಂಜುನಾಥ್ ಅವರು ಮುಳಬಾಗಿಲು ನಗರಸಭೆಯಲ್ಲಿ ಮುಸ್ಲಿಂ ಅಭ್ಯರ್ಥಿನ ಅಧ್ಯಕ್ಷರು ಮಾಡಿರೋಂಥದ್ದು ಇದೇ ಕೊತ್ತೂರು ಮಂಜುನಾಥ್. ಇದಕ್ಕಿಂತ ಹೆಚ್ಚಿಗೆ ಕೊತ್ತೂರು ಮಂಜುನಾಥ್ ಏನಂತ ಇಡೀ ಜಿಲ್ಲೆಗೆ ಗೊತ್ತು. ಯಾರೋ ದಾರಿಯಲ್ಲಿ ಹೋಗೋನು, ಫುಟ್ಪಾತ್ ಗಿರಾಕಿ, ಯಾರೋ ಬೆಟ್ಟಿಂಗ್ ಆಡೋನು, ಪುಡ್ಗೋಸಿ ಯಾರೋ ಹೇಳ್ದ ಅಂತ ಹೇಳಿದ್ರೆ ಕೊತ್ತೂರು ಮಂಜುನಾಥ್ ಏನು ಆಗಲ್ಲ. ಒಂದು ತೀರ್ಮಾನ ನಿನ್ನೆ ದಿವಸ ನಾವು ಏನ್ ತೀರ್ಮಾನ ಮಾಡಿದ್ವಿ ಅಂದ್ರೆ, ಇವತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಅಂದ್ರೆ ಕಾಂಗ್ರೆಸ್ ಎಲ್ಲರಿಗೂ ಸೇರಿದಂತದ್ದು. ಕಾಂಗ್ರೆಸ್ ಬಿಲಾಂಗ್ಸ್ ಟು ಆಲ್ ಅಂತ. ಕಾಂಗ್ರೆಸ್ ಬಿಲಾಂಗ್ಸ್ ಟು ಆಲ್, ಇಟ್ಸ್ ನಾಟ್ ಫಾರ್ ಒನ್ ಇಂಡಿವಿಜುವಲ್ ಆರ್ ಒನ್ ಕಮ್ಯುನಿಟಿ. ಇದೆಲ್ಲರಿಗೂ ಸೇರಿದಂತದ್ದು ಅಂತೇಳಿ ಇವತ್ತು ನೋಡಿ ಅಫ್ಸರ್ ಅವ್ರು ಹೇಳಿದಂಗೆ ಮುಳಬಾಗಲ್ನಲ್ಲಿ ಮೈನಾರಿಟಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ, ಇಲ್ಲಿ ಒಬ್ಬ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದೇ ರೀತಿ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಶ್ರೀನಿವಾಸಪುರದಲ್ಲಿ ಒಬ್ಬ ಬ್ಯಾಕ್ವರ್ಡ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ, ಕೂಡಾದಲ್ಲಿ ಒಬ್ಬ ಮೈನಾರಿಟಿಗೆ ಅವಕಾಶ ಮಾಡಿಕೊಟ್ಟಿದ್ವಿ, ಬಂಗಾರಪೇಟೆಯಲ್ಲಿ ಒಬ್ಬ ಎಸ್ಸಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಗೋವಿಂದು ಅಂತ, KGF ಅಲ್ಲಿ ಒಬ್ಬ ಎಸ್ಸಿ ಮಹಿಳೆಗೆ ಅವಕಾಶ ಮಾಡಿಕೊಟ್ಟಿದ್ವಿ, ಆಮೇಲೆ ಮಾಲೂರಿನಲ್ಲಿ ಒಬ್ಬ ಹಿಂದುಳಿದ ವರ್ಗದ ಮಹಿಳೆಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಅಂದ್ರೆ ಕಾಂಗ್ರೆಸ್ ಎಲ್ಲರಿಗೂ ಸೇರಿದಂತದ್ದು. ಕಾಂಗ್ರೆಸ್ ಯಾರೊಬ್ಬರದಲ್ಲ, ಯಾರೊಬ್ಬರ ಸೊತ್ತಲ್ಲ. ಇದು ಎಲ್ಲ ಸಮುದಾಯಗಳನ್ನ, ಎಲ್ಲ ವರ್ಗದವರನ್ನ, ಎಲ್ಲ ಜಾತಿಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಪಾರ್ಟಿ. ಇಲ್ಲಿ ಕಾಂಗ್ರೆಸ್ ನಲ್ಲಿ ಕ್ರಿಮಿನಲ್ ಕೇಸ್ ಇರ್ತಕ್ಕಂಥವ್ರಿಗೆ, ಕ್ರೈಮ್ ಅಫೆನ್ಸ್ ಇರ್ತಕ್ಕಂಥವ್ರಿಗೆ, ಆರೋಪಿಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಸಾಬೀತು ಮಾಡಿದ್ವಿ ಅಷ್ಟೇ.